ಸರ್, ಈಗ 1612 ಕ್ಷೇತ್ರೋತ್ಸವದಲ್ಲಿ ನೀವು ತಳಿ ನೋಡಿದ್ದೀರಾ, ನಿಮಗೆ ಯಾವ ಥರ ಅನಿಸ್ತಾ ಇದೆ ಸರ್? ಸರ್ ಎಲ್ಲ ಒಳ್ಳೆ ಒಪಿನಿಯನ್ ಇದೆ. ಮತ್ತೆ ಬೆಳೆಸು ಹೈಟಾಗಿ ಏನು ಬೆಳೆದಿಲ್ಲ, ಗಾಳಿಗೆ ಆಗಲಿ ಬಿಸಿಲಿಗೆ ಆಗಲಿ ಚೆನ್ನಾಗಿ ವಾತಾವರಣ ಚೆನ್ನಾಗಿದೆ. ಮತ್ತೆ ಬಿಸಿಲು ಗಾಳಿ ಮಳೆಗೂ ತಡೀತದೆ, ಗಿಡ ಏನು ಬಿದ್ದೋಗಲ್ಲ. ಮತ್ತೆ ಚೊಟ್ರನು ಕಮ್ಮಿ ಇದೆ, ಒಳ್ಳೆ ಗ್ರೋತ್ ಬಂದಿದೆ ಅಂತ ಅನಿಸ್ತಾ ಇದೆ ನಮ್ಗೆ. ಆಮೇಲೆ ಕಾಯಿ ಎಲ್ಲ ಯಾವ ಥರ ಅನಿಸ್ತಿದೆ? ಚೆನ್ನಾಗಿದೆ ಸರ್, ಗಟ್ಟಿ ಇದೆ, ತೂಕನೂ ಇದೆ, ಗ್ರೀನ್ ರೇಸು ಇದೆ, ಎಲ್ಲ ಸೈನಿಂಗ್ ಅಲ್ಲಿ ಒಳ್ಳೆ ಒಪಿನಿಯನ್ ಇದೆ. ಓಕೆ ಸರ್, ನಿಮಗೆ ಯಾವ ಥರ ಅನಿಸ್ತಾ ಇದೆ 1612? 1612 ಸರ್ ತುಂಬ ಚೆನ್ನಾಗಿದೆ, ಬೆಳೆ ತುಂಬ ಚೆನ್ನಾಗಿ ಬಂದಿದೆ, ಅತಿ ಎತ್ತರ ಆಗಿಲ್ಲ, ಒಂದು ಮೀಡಿಯಮ್ ಆಗಿ ಚೆನ್ನಾಗಿ ಬಂದಿದೆ. ಮತ್ತೆ ಕಾಯಿ ಎಲ್ಲ ನೀಟಾಗಿ ಚೆನ್ನಾಗಿದೆ. ಸಿರೋಜೇಗೌಡರು ತುಂಬ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ತಳಿ ತುಂಬ ಚೆನ್ನಾಗಿದೆ ಸರ್, ಒಂದೇ ಮಟ್ಟಕ್ಕೆ ಬೆಳೆ ಬಂದಿದೆ. ಬೀಜಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಬೆಳೆಯೋದು ತುಂಬ ಸೂಕ್ತ. ಚೆನ್ನಾಗಿದೆ ಸರ್, ವಾತಾವರಣ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ವಾತಾವರಣ ಚೆನ್ನಾಗಿದೆ ಸರ್. ಆಮೇಲೆ ವೈರಸ್ಸಿಗೆಲ್ಲ ಯಾವ ಥರ ಅನಿಸ್ತಿದೆ? ವೈರಸ್ ಕಳಸರಿಗೆ ಈ ಸರಿಗೆ ತುಂಬ ಚೆನ್ನಾಗೈತೆ. ಕಳಸರಿ ತುಂಬ ವಾತಾವರಣಕ್ಕೆ ತುಂಬ ಮುದ್ರಾಗಿತ್ತು, ಈ ಸರಿ ಟೆಂಪರೇಚರ್ಗೆ ಹೊಂದಿಕೊಳ್ಳುವಂತ ತಳಿ ಚೆನ್ನಾಗಿದೆ, ಸೂಕ್ತವಾಗಿದೆ ಸರ್.